ಗುರುಭ್ಯೋ ನಮಃ. ಹರಿ ಓಂ. ನಾನು ಅಘೋರ ಭೈರವಿ ಹಲ್ಲು ಕಟ್ಟು ಮುಂಡೆ ನಿಮ್ಮೊಂದಿಗೆ ಹಲ್ಲು ಕಟ್ಟೋ ಮುಂಡೆ ನಿಮ್ಮೊಂದಿಗೆ ಹೇಳು ಹೇತ್ಕೊಂಡು ಮೂಗಿಗೆ ಮೂಸ್ಕೊಂಡು ಅಂಡು ಒರೆಸ್ಕೊಳ್ಳೋ ಕೆಲಸ ಆಯಿತು ಕಣ್ರಿ. ಇದು ಉಗಿಯೋದು ಯಾಕೆ, ಉಗಿದದ್ದನ್ನು ಮತ್ತೆ ನುಂಗೋದು ಯಾಕೆ, ಈ ಕಣ್ಣ ಮುಚ್ಚಾಲೆ ಆಟ ಎಲ್ಲ ಯಾಕೆ ಬೇಕು ನಿಮಗೆ? ಒಂದ ಧೈರ್ಯವಿದ್ದರೆ, ಈ ಕಥೆ ನಿಜವೇ ಆಗಿದ್ದರೆ, ಯಾವ ಕಥೆ ಗೊತ್ತಾಯ್ತಲ್ಲ ನಿಮಗೆ. ಮಣಿವಂತನೆಂಬ ದೈತ್ಯನು ತಾಯಿಯ ವ್ಯಭಿಚಾರದಿಂದ ಶಂಕರನಾಗಿ ಹುಟ್ಟಿ ಕಿಂಕರಾಹ ಸಂಕರಾಧ್ಯಾಹ ಎನ್ನುವ ಪಂಡಿತಾಚಾರ್ಯರ ವಾಕ್ಯದಂತೆ ವೇದ ಧರ್ಮವನ್ನು ಹಾಳು ಮಾಡಿದ್ದು ಈ ಕಥೆ. ಭಯ ಯಾಕೆ ನಿಮಗೆ? ಇಂಥ ವಿಷಯಗಳನ್ನು ಪಾಪ ನಿಮಗೇ ಹುಟ್ಟಿರೋ ನಿಮ್ಮವ್ರಿಗೇ ಹೇಳಿ ಉಪಯೋಗವೇನು ಸ್ವಾಮಿ? ಚರ್ವಿತಿ ಚರ್ವಣವಿದ್ದಂತೆ ಇಂಥ ಸತ್ಯಗಳನ್ನು ನಿಮ್ಮವರಲ್ಲದ ಅನ್ಯರಿಗೂ ಹೇಳಿ ಅವರನ್ನು ಉದ್ಧಾರ ಮಾಡಿ. ಯಾಕಂದರೆ ಉಳಿದವರು ಕೂಡ ರಾಕ್ಷಸರನ್ನೆಲ್ಲ ಗುರುಗಳು ಅಂತ ತಿಳ್ಕೊಂಡು ಹಾಳಾಗೋದ್ರೆ ಜಗತ್ತಿಗೆ ಪ್ರಾಣಸೂತ್ರರಾದ ವಾಯುದೇವರಿಗೆ ಮೋಸ ಮಾಡಿದಂತೆ ಅಲ್ವೇ? ಭತ್ತ ಕುಟ್ಟಿದರೆ ಏನು ಬರುತ್ತೆ? ಅಕ್ಕಿ ಬರುತ್ತೆ. ಹಾಗಾಗಿ ಭತ್ತವನ್ನೇ ಭತ್ತ ಕುಟ್ಟಿದರೆ ಅಕ್ಕಿ ಬಂದಿತ್ತು, ಧಾನ್ಯ ಬಂದಿತ್ತು. ಹಿಟ್ಟನ್ನೇ ಕುಟ್ಟಿ 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 ಯಾವುದನ್ನು ಹದ ಮಾಡಬೇಕು ಅಂತ ಹೊರಟಿದ್ದೀರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಒಬ್ಬ ಮಣಿವಂತ ಎಂಬ ದೈತ್ಯ, ಅವನು ಯಾರಿಗಾದರೂ ಹೇಗಾದರೂ ಹುಟ್ಟಿರಲಿ ಬಿಡಿ, ದೈತ್ಯನೇ ಅಂದರೆ ರಾಕ್ಷಸ ಅಂತ ಇದೆ ಅಲ್ವಾ ನೀವು ಹೇಳೋಕೆ ಹೊರಟಿರೋದು? ಹೌದು, ಸತ್ಯ 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 ಸತ್ಯ. ದೈತ್ಯರೆಲ್ಲ ಕೆಟ್ಟೋರಿರಲ್ಲ ಬಿಡಿ. ಯಾಕಂದರೆ ಪರಮ ಭಾಗವತೋತ್ತಮನಾದ ಪ್ರಹ್ಲಾದರಾಜನೂ ದೈತ್ಯನೇ, ಹಾಗೂ ಬಲಿಚಕ್ರವರ್ತಿಯೂ ದೈತ್ಯನೇ. ಆದರೆ ಇವರೆಲ್ಲ ಭಗವಂತನನ್ನು ಸರ್ವೋತ್ತಮ ಎಂದು ಪೂಜಿಸಿ ಜಪಿಸಿ ಧನ್ಯರಾಗಿ ಮಾನ್ಯರಾಗಿ ನಿಮ್ಮಿಂದ ಬಚಾವಾದರು ಸ್ವಾಮಿ, ಅವ್ರ ಪುಣ್ಯ. ಆದರೆ ಈ ದುಷ್ಟ ಮಣಿವಂತ ಭೀಮಸೇನ ದೇವರನ್ನು ಎದುರು ಹಾಕ್ಕೊಂಡು ಪಾಪ ಏನೇನೂ ಅರಿಯದ ಸಜ್ಜನರನ್ನು ಹಾಳು ಮಾಡಲಿಕ್ಕೆ ಕಲಿಯುಗದಲ್ಲಿ, ಅದು ಬ್ರಾಹ್ಮಣ ಕುಟುಂಬದಲ್ಲಿ ಒಬ್ಬ ವ್ಯಭಿಚಾರಿ ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟಿ ಪರಮಾತ್ಮನ ಮುಖದಿಂದ ಸಜ್ಜನರನ್ನು ಉದ್ಧರಿಸಲು ಹೊರಬಂದ ವೇದವಾಕ್ಯಗಳನ್ನು ಹಾಳು ಮಾಡಲು ಬಂದಿದ್ದರೆ ದಯವಿಟ್ಟು 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 ಕೇವಲ ಗುಟ್ಟಾಗಿ ನಿಮ್ಮ ಸಂಸ್ಥೆಗಳಲ್ಲೇ ತಿಳಿಸದೆ ಓಪನ್ ಆಗಿ ದೊಡ್ಡ 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 ಸಭೆಗಳಲ್ಲಿ ಧೈರ್ಯದಿಂದ ತಿಳಿಸುವ ಪ್ರಯತ್ನ ಮಾಡಿ ಸ್ವಾಮಿ. ಆ ಮಣಿಮಂತನ ಉಪದೇಶವನ್ನು ಕೇಳಿ ಅನುಸರಿಸಿ ಈಗಾಗಲೇ ಹಾಳಾಗಿ ಹೋದ, ಮುಂದೆ ಹಾಳಾಗಿ ಹೋಗುವ ಸಜ್ಜನರನ್ನು ದಯಮಾಡಿ ರಾಜಾಂಗಣದಿಂದ ಹೊರಬಂದು, ಮೊದಲೇ ರಾಜಾಂಗಣ ವೀರಾಧಿವೀರರಾಗಿ ಅತೀ ಶೂರರಾಗಿ ಆನೆ, ಕುದುರೆ, ಒಂಟೆ, ರಥ, ಕತ್ತಿ, ಕವಚ, ಕತ್ತಿ, ಗುರಾಣಿ ಹಿಡಿದು ತ್ರಿಶೂಲ ಬೇಕಾಗಿದ್ರೆ ಏನೇಳಿ ಸಾಕಾಗದಿದ್ರೆ AK-47 ಹಿಡಿದು ಹೊರಬಂದು ನಮ್ಮನ್ನೆಲ್ಲ ಕಾಪಾಡಿ, ಪ್ಲೀಸ್ ಕಾಪಾಡ್ರಿ. ವಾಯುದೇವರ ಭಕ್ತರಾದ ನಿಮಗೇಕೆ ಅಸುರರ ಭಯ? ಹಾಗಾಗಿ ಈ ವಿಷಯವನ್ನು ಪೂರ್ಣ ವಿರೋಧ ಮಾಡಿ, ಇಲ್ವಾ ನಮಗಿದು ಸಂಬಂಧ ಇಲ್ಲ ಅಂಥೇಳಿ ನಿರೋಧ ಹಾಕ್ಕೊಂಡು ಮಜಾ ಮಾಡಿ. ನಿಮ್ಮ ರಾಜಾಂಗಣವೇ ಒಂದು ಮಜಾ ಟಾಕಿಸಿದ್ದಂತೆ ಅಲ್ವೇ? ರಾಜರೇ ಇಲ್ಲದ ಡಮ್ಮಿ ರಾಜಾಂಗಣದಲ್ಲಿ ಮಠದ ಕೌದಿ ಹೊದ್ಕೊಂಡು ಬರೀ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿರುವ ಧೃತರಾಷ್ಟ್ರ ಸಂತಾನ ನಿಮ್ಮದು. ಈ ಕುರುಡ ಭೃತ್ಯರೇ ತುಂಬಿರುವ ಅಂಗಳವೇ ಇಲ್ಲದ ತಂಗಳ ಆಂಗಣದಲ್ಲಿ ಇಟ್ ಮೀನ್ಸ್ ಕಾಂಟ್ರವರ್ಸಿ, ಹಳೆ ವಿಷಯವನ್ನು ಕೆದಕಿ ತಿನ್ನುವ ತಿರುಬೋಕಿ ಜನ ಇವರು. ಕಟ್ಲೆ ಭೋಸ ಡಬ್ಬಾ ಕತೆ ಹೇಳೋ ಇವರು ತುಂಬ ದೊಡ್ಡವರು. ಅಂದರೆ ತೊಳೆಯದ ಹಳೆಯ ಪಾತ್ರೆಯಲ್ಲಿ ಕಿಲುಬು ಎಲುಬು ತಿನ್ನೋ ಕತ್ತೆ ಕಿರುಬರು ಇವರು. ಅವರೇ ಹೇಳ್ತಾರಲ್ರಿ,
ದ್ರೌಪದಿ ಅಕ್ಷಯ ಪಾತ್ರೆ ಇಲ್ಲಿದೆ ಅಂತ. ಎಲ್ಲಿ? ಉಡುಪಿ ಮಠದಲ್ಲಿ. ಆಮೇಲೆ ಎಲ್ಲಿ ಬಿದ್ದಿರುತ್ತೆ ಗೊತ್ತಾ ನಿಮಗೆ? ಗೌರ್ನಮೆಂಟ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಆಗದಿರೋ ಅನಾಥ ಹೆಣದಂತೆ ಗರ್ಭಗುಡಿಯ ಒಳಪೌಳಿಯಲ್ಲಿ ಒಂದು ಮೂಲೆಯಲ್ಲಿ ಜಿರಳೆಗಳ ಮುತ್ತಿಗೆಯಲ್ಲಿ ಕಾಕ್ರೋಚ್ ಪಾರ್ಟಿಯಲ್ಲಿ ಮುಚ್ಚಿ ಹೋಗಿರುತ್ತೆ ಸ್ವಾಮಿ. ಇಂಥದ್ದೆಲ್ಲ ಕಟ್ಟುಗಟ್ಲೆ ಕಟ್ಟು ಕತೆಗಳ ಸಾಮಾನು ಸರಂಜಾಮು ಇರುವಾಗ ಇವತ್ತಿನ ಕಾಲಕ್ಕೆ ಸಂಬಂಧಪಡದ ದ್ವೇಷ ಅಸೂಯೆಗಳನ್ನು ಬಿತ್ತುವ ಸಬ್ಜೆಕ್ಟನ್ನು ಹೇಳಿಸೋ ಹರ್ಕತ್ ಇಲ್ಲದೆ ಹೊರಿಕತೆ ಮಾಡಿಸಿದ್ದು ಯಾಕೆ? ಮಾಡಿಸಿದ ಮೇಲೆ ಸಮರ್ಥನೆ ಮಾಡೋ ದಮ್ ಇಲ್ಲದೆ ಮರುದಿನ ಇಷ್ಟ ಇಲ್ಲದೆ ಇದ್ರೂ ಕೂಡ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಎಂದು ಶಂಕರಾಚಾರ್ಯರ ಸ್ತುತಿ ಮಾಡಿದ್ದು ಯಾಕೆ? ಯಾರ ಕಣ್ಣು ಒರೆಸೋಕೆ? ಇಲ್ಲ ಇಲ್ಲ, ನನಗೆ ಗೊತ್ತು, ಮುಂದೆ ಸ್ಮಾರ್ತರು ಯಾರಾದರೂ, ಒಯ್ಯರ್ಸ್ ಯಾರಾದರೂ ಬರದೇ ಇದ್ದರೆ ವಜ್ರ ಕವಚ, ರಥೋತ್ಸವ, ಸೇವೆ ಮಾಡಿಸೋರು ಗತಿ ಇಲ್ದಿದ್ರೆ ಅನ್ನೋ ಭಯವೇನೋ ನಿಮಗೆ. ಬಿಟ್ಟುಬಿಡಿ ಭಯವನ್ನು. ದೇವರನ್ನು ನಂಬಿರೋ ನಿಮಗೆ ಹಾಕ್ರಿ ಇಂಥವರ ದುಡ್ಡು ಕಾಸು. ನಮ್ಮನೆ ಎಮ್ಮೆ ಸಗಣಿ ಅದು. ಗೊತ್ತಾಯ್ತಲ್ಲ ನಿಮಗೆ? ಈಗ ವಿಷಯಕ್ಕೆ ಬರೋಣ. ಆ ಮಣಿಮಂಜರಿ ಗ್ರಂಥವನ್ನು ನಾರಾಯಣ ಪಂಡಿತರೇ ಬರೆದ್ರೋ ಅಥವಾ ಇನ್ಯಾರು ಬರೆದ್ರೋ ಇದೊಂದು ಯಕ್ಷ ಪ್ರಶ್ನೆ ಇದ್ದಂತೆ. ಟೋಟಲ್ ಆಗಿ ಹೇಳಬೇಕಂದ್ರೆ ಈಗ ನಿಜವಾದ ಅದ್ವೈತಿಗಳೂ ಯಾರೂ ಇಲ್ಲ, ಚಾರ್ವಾಕರೂ ಇಲ್ಲ, ಗಾಣಪತ್ಯರೂ ಇಲ್ಲ, ಸ್ಕಾಂಧರೂ ಇಲ್ಲ. ಈ ಭಾರತದಲ್ಲಿ ಒಂದಿಷ್ಟು ಅತೀ ಖಟ್ಟಾಮತಿಯರಾದ ಮುಸ್ಲಿಮರು, ಅದರಲ್ಲೂ ಕರ್ನಾಟಕದಲ್ಲಿ ಮಕಾರಾದಿ ಅಕಾರಾಂತ ಇಂಥ ಮಾಧ್ವರು ಇವರಷ್ಟೇ ಇರೋದು. ಒಬ್ಬರು ಹೊಡೆಯೋಕ್ಕೆ ಕಡಿಯೋಕ್ಕೆ, ಇನ್ನೊಬ್ಬರು ಬಾಯಿ ಬಡಿಯೋಕ್ಕೆ. ಕುಡುಕ ಗುರು ಕಡುಕ ಶಿಷ್ಯನ ಶಿಷ್ಯ. ಇಟ್ ಮೀನ್ಸ್ ಹಳೆ ವಿಷಯವನ್ನು ಪಠ್ಯ ಪುಸ್ತಕಗಳನ್ನಾಗಿ ಮಠಮಾನ್ಯಗಳಲ್ಲಿ ಉಪಯೋಗಿಸುವುದು. ಶಂಕರರ ನಿಂದನೆ ಒಂದು ಸಬ್ಜೆಕ್ಟೇ ಅಲ್ಲ. ಏನೇಳಿ? ಶಂಕರರ ನಿಂದನೆ ಒಂದು ಸಬ್ಜೆಕ್ಟೇ ಅಲ್ಲ, ಅದೊಂದು ದೊಡ್ಡ ಗ್ರಂಥವೂ ಅಲ್ಲ. ಅದನ್ನು ಓದಿ ಏನು ಸಾಧಿಸಬೇಕಾದದ್ದು ಇಲ್ಲ, ಅದನ್ನು ಓದಿ ಏನೂ ಸಾಧಿಸಬೇಕಾದದ್ದಿಲ್ಲ. ಇದನ್ನು ಕೀರ್ತನ ರೂಪದಲ್ಲಿ, ಬೋಧವೇ ಇಲ್ಲದ ಬೋಧನೆ ರೂಪದಲ್ಲಿ ಮಾಡುತ್ತಿರುವ ಈ ಪುಟ್ಟ ಮುಗ್ಧರು ಮುಗುದೆಯರು ಯಾವ ತಂದೆ ತಾಯಿ ಹುಟ್ಟಿದವರೋ ಗೊತ್ತಿಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅಂದರೆ ಇವರು ಯಾವ ಮಠದವರು, ಯಾವ ಪರಂಪರೆಯವರು ಅಂತ ಇವರಿಗೊಂದು ಸಂಪ್ರದಾಯ ಅಂತಿದೆ. ಅದಕ್ಕೊಂದು ಗುರು ಪರಂಪರೆ ಇದೆ. ಆ ಪರಂಪರೆಗೆ ಹುಟ್ಟಿದ ಇವರು ಮನುಷ್ಯರು ಅಂತ ಹೇಳ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಸತ್ತು ಹೆಣ ಆದಮೇಲೆ ದೆವ್ವ ಅನ್ನೋದಿದ್ದರೆ ದೆವ್ವಗಳಾಗಿ ಇವರು ನಾವು ಇಂಥ ಮಠದವರು ಅಂತ ಹೇಳ್ಕೋತಾರೆ. ಗೊತ್ತಾ ನಿಮಗಿದು? ಮಠ ಅಂದರೆ ಏನು? ಮಠಂ ಛಾತ್ರಾದಿ ನಿಲಯ ಅಂತ ಡೆಫಿನೇಷನ್ ಇದೆ. ಇಟ್ ಮೀನ್ಸ್ ವಿದ್ಯಾರ್ಥಿಗಳು ವಾಸ ಮಾಡುವ ಕೇಂದ್ರಕ್ಕೆ ಮಠ ಅಂತ ಹೆಸರು. ಇಂತಹ ಸಮಾಜ ದ್ರೋಹಿ ವಿಚಾರಗಳನ್ನು ಹೇಳಿಕೊಡೋದು, ದ್ವೇಷ, ಅಸೂಯೆ, ಸ್ವಜನರಲ್ಲಿ ವಿರೋಧ, ಕಾಣದ ಲೋಕವನ್ನು ತೋರಿಸುವ ತವಕದಲ್ಲಿ ಇರುವ ಲೋಕದಲ್ಲಿ ಸಾಯೋಕ್ಕೂ ಬಿಡದೆ ಬದುಕೋಕ್ಕೂ ಬಿಡದೆ ಭವಣೆಯಲ್ಲಿ ಬೀಳಿಸುವ, ಸಜಾತಿಯೇ ಹೊತ್ತಿ ಉರಿದು ಹೋಗುವಷ್ಟು ಕಾಣದ ಹೊತ್ತಿಗೆಗಳನ್ನು ಹೊತ್ತು 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 ತಂದು ಹೊತ್ತೊತ್ತಿಗೆ ಉಣಬಡಿಸುವ ರಸವಿಲ್ಲದ ಕಹಿರಸ ಮದರಸಾಗಳಲ್ಲಿದೆ. ಆ ಮದರಸಾಗಳಿಗೂ ನಮ್ಮ ಮಠ ಮಂದಿರಗಳಲ್ಲಿರುವ ಈ ವಿದ್ಯಾಪೀಠಗಳಿಗೂ ಏನೂ ವ್ಯತ್ಯಾಸವಿಲ್ಲ ಎನ್ನುವಂತೆ ಬುದ್ಧಿ ತೋರಿಸುವ ಇವರ ಚಾಲಾಕಿ ಬುದ್ಧಿ ಕೇವಲ ದುರ್ಬುದ್ಧಿ.
ಇದೆಲ್ಲ ಬೇಕಾ ನಿಮಗೆ? ಮೊನ್ನೆ ಸಾಮಾಜಿಕ ಮಾಧ್ಯಮ ಜಾಲತಾಣದಲ್ಲಿ ದ್ವೈತ ಸಿದ್ಧಾಂತದ ಸಾತ್ವಿಕ ರಾಜಸಿಂಹ ವಿದ್ಯಾಮಾನ್ಯ ತೀರ್ಥರ ಗರಡಿಯಲ್ಲಿ ಓದಿದ ಪಳಗಿದ ಯತಿಯೋರ್ವರು ಅರ್ಥವಿಲ್ಲದ ನುಡಿಗಳನ್ನು ನುಡಿದಿರೋದು ಒಂದು ರೀತಿ ಅರ್ಥ ಇರೋದೇ ಅಂದ್ಕೊಳ್ಳಿ. ಇವರಾಡಿರೋ ಮಾತಲ್ಲಿ ಖುರಾನಲ್ಲಿ ಹೇಳಿದ ಮಾತು ಮಧ್ವರ ಮಾತು ಒಂದೇ ಅಂತ ಹೇಳಿದ್ದಾರೆ. ಇವರು ಹೇಳಿದ ಮಾತನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ, ಕಾಮೆಂಟ್ಸ್ ಮಾಡೋ ಬದಲು. ಅಂದರೆ ಇದರ ಅರ್ಥ ನೀವು ಉಳಿಬೇಕಾ, ನಿಮ್ಮ ಸಿದ್ಧಾಂತ ನಿಮ್ಮ ಮಾತು ಉಳಿಬೇಕಾ, ನೀವು ಮತ್ತೊಬ್ಬರ ತುಳಿದು ನಿಮ್ಮ ಮಾತು ಮತ ಉಳಿಸಿಕೊಳ್ಳೋದಕ್ಕಾಗಿ ನೀವು ನಿಮ್ಮ ಮಾತು ಮತ ಮತಿಹೀನವಾದ ವಿಚಾರಧಾರೆಗಳು ಉಳಿಬೇಕು ಅಂತಿದ್ರೆ ಕತ್ತಿ ಖಡ್ಗಗಳಿಂದಲಾದರೂ, ಲಾಠಿ ದೊಣ್ಣೆಗಳಿಂದಲಾದರೂ, ಕೊಲ್ಲು ಮಣ್ಣುಗಳಿಂದಲಾದರೂ, ಗುಂಡು ಬಾಂಬುಗಳಿಂದಲಾದರೂ ಕಡೆಗೆ ದೊಮ್ಮಿಲ್ಲದಿದ್ದರೆ ಇಂಥ ಹೇಳಿಕೆಗಳನ್ನು ಹೇಳಿ ಜನಕ್ಕೆ ಹೇಳು ತಿನ್ನಿಸಿ ನಿಮ್ಮ ಕೈವಾಸನೆ ಮಾಡಿಕೊಳ್ಳೋದಲ್ಲದೆ ಜಗತ್ತಿನ ಎಲ್ಲ ಜನದ ಬಾಯಿಗಳಿಗೆ ದುರ್ವಾಸನೆ ಅಂಟಿಸೋ ಕೈಯನ್ನು ಹೊತ್ತ ಶಟ್ಟು ಶಿಟ್ಟು ಅಂಡು ನಿಮ್ಮದು. ಸಾರಿ ನನಗೆ ಹೇಳಲಿಕ್ಕೆ ಬರಲಿಲ್ಲ. ಯಾಕೆಂದರೆ ನಿಮಗಿರೋಷ್ಟು ಕುಸಂಸ್ಕಾರ ನನಗಿಲ್ವಲ್ಲ ಸ್ವಾಮಿ. ಅದಕ್ಕೆ ಈಗ ಸರಿ ಹೇಳೋ ಪ್ರಯತ್ನ ಮಾಡ್ತೀನಿ ನೋಡಿ. ಸತ್ ಚಿತ್ ಆನಂದ ಅಂತೇನೋ ಹೇಳ್ತಾರೆ ನೋಡಿ. ಅದ್ಯಾವುದೂ ಇಲ್ಲದ ಇಂಥ ದುರಾಗ್ರಹಿಗಳೆಲ್ಲ ಹುಟ್ಟಿರೋದೇ ಸನಾತನ ಧರ್ಮಕ್ಕೊಂದು ದೊಡ್ಡ ಕಳಂಕ. ಇವರು ಹೇಳೋ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ಇಂತಹ ಹೇತ್ಲಾಂಡಿಗಳಿಗಿಂತ ಆ ಮುಂಡೆ ಮಗ ಗುಣವಿಲ್ಲದ ಅವಗುಣ ನಿಜಗುಣನೇ ಸರಿ ಅನಿಸುತ್ತೆ. ಸದ್ಯ ಆ ಮಣಿಮಂತ ನಿಖಾವನ್ನು ಮಾಡಿಕೊಳ್ಳಲಿಲ್ಲ ಇವ್ರ ಹಂಗೆ. ಅದೇ ನಮ್ಮ ಪುಣ್ಯ. ಜೈ ಶ್ರೀ ಮಹಾಕಾಲ್ ವಿಶ್ವಮಾತಾ ಗೋಮಾತಾ.